ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಕನ್ನಡ ವ್ಲಾಗ್ಸ್. ಐ ಹೋಪ್ ಎರಡು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಿಮ್ಗೆ ಎಲ್ಲರಿಗೂ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಎಸ್, ಅಫ್ಕೋರ್ಸ್ ಗೈಸ್, ಈ ವ್ಲಾಗ್ನ ಫುಲ್ ನೋಡಿ. ನಿಮಗೆ ಆನ್ಲೈನ್ ಶಾಪಿಂಗ್ ಬೆಟರ್ ಆಗಿರುತ್ತಾ ಇಲ್ಲ ಆಫ್ಲೈನ್ ಶಾಪಿಂಗ್ ಬೆಟರ್ ಆಗಿರುತ್ತಾ ಫಸ್ಟ್ ಕ್ರೈಯಲ್ಲಿ ಅಂತ ಹೇಳಿಬಿಟ್ಟು ಗೊತ್ತಾಗತ್ತೆ. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಈಗ ಮಕ್ಕಳಿದ್ದಾರೆ ಅಂತ ಅಂದರೆ ಸುಮಾರು ಶಾಪಿಂಗ್ ಸೈಟ್ಸ್ ಬಂದಿದೆ. ಈಗ ಬ್ರ್ಯಾಂಡೆಡ್ ಇರಬೇಕು, ಸೇಫ್ಟಿ ಇರಬೇಕು, ಹಾಗೆ ಕ್ವಾಲಿಟಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಟ್ರಸ್ಟೆಡ್ ಸೈಟ್ಸಲ್ಲಿ ಶಾಪಿಂಗ್ ಮಾಡ್ತೀವಿ ಆ್ಯಂಡ್ ಟ್ರಸ್ಟೆಡ್ ಬ್ರ್ಯಾಂಡ್ಸ್ನ ಶಾಪಿಂಗ್ ಮಾಡ್ತೀವಿ. ಹೌದು, ಫಸ್ಟ್ ನಾವು ಆನ್ಲೈನ್ ಶಾಪಿಂಗ್ ಅಂದರೆ ಏನು ಆ್ಯಂಡ್ ಆಫ್ಲೈನ್ ಶಾಪಿಂಗ್ ಮೀನ್ಸ್ ಔಟ್ಲೆಟ್ ಶಾಪಿಂಗ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಫಸ್ಟ್ ಕ್ರೈ ಈಸ್ ಅ ಶಾಪಿಂಗ್ ಸೈಟ್ ಅಂತ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಇದು ಫಸ್ಟ್ ಕ್ರೈ ಮಕ್ಕಳಿಗಾಗಿ ಮಾಡಿರುವಂತಹ ಒಂದು ಶಾಪಿಂಗ್ ಸೈಟ್. ಇಲ್ಲಿ ಮಕ್ಕಳದ್ದು ಬ್ರ್ಯಾಂಡೆಡ್ ಕ್ಲೋತ್ಸ್ ಮತ್ತು ಮಕ್ಕಳಿಗೆ ಯೂಸ್ ಮಾಡುವಂತಹ ಎಷ್ಟೊಂದು ವಸ್ತುಗಳು ಮತ್ತು ಮಕ್ಕಳದ್ದು ಆಟ ಸಾಮಾನುಗಳು ಎಲ್ಲನೂ ಇಲ್ಲಿ ಸಿಗುತ್ತೆ. ಬೈ ಬರ್ತ್ ಮೀನ್ಸ್ ನ್ಯೂ ಬಾರ್ನಿಂದ ಹಿಡಿದು ಎಲ್ಲ ದೊಡ್ಡ ಮಕ್ಕಳವರೆಗೂ ಈ ಸೈಟಲ್ಲಿ ನಾವು ಶಾಪಿಂಗ್ ಮಾಡಬಹುದು. ಆ್ಯಕ್ಚುಲಾಗಿ ಇದೇ ಥರ ತುಂಬ ಶಾಪಿಂಗ್ ಸೈಟ್ಸ್ ಇದೆ. ಅದರಲ್ಲಿ ಪಾಪ್ಯುಲರ್ ಆಗಿರೋದು ಒಂದು ಯಾವುದು ಅಂತ ಅಂದರೆ ಫಸ್ಟ್ ಕ್ರೈ ಆ್ಯಪ್ ಮೀನ್ಸ್ ಫಸ್ಟ್ ಕ್ರೈ ಆನ್ಲೈನ್ ಶಾಪಿಂಗ್ ಸೈಟ್. ಓಕೆ ಗೈಸ್, ಆನ್ಲೈನ್ ಶಾಪಿಂಗ್ ಅಂತ ಏನು ಮಾಡ್ತೀವಿ ಅಂತ ಅಂದರೆ ಥ್ರೂ ಆ್ಯಪಲ್ಲಿ ಶಾಪ್ ಮಾಡ್ತೀವಿ, ಇಲ್ಲ ಥ್ರೂ ಶಾಪಿಂಗ್ ವೆಬ್ಸೈಟ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ವೆಬ್ಸೈಟ್ ಥ್ರೂ ಅಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ. ಆಫ್ಲೈನ್ ಇಲ್ಲ ಔಟ್ಲೆಟ್ ಶಾಪಿಂಗ್ ಅಂತ ಹೇಳಿದರೆ ಸೇಮ್ ಫಸ್ಟ್ ಕ್ರೈ ಶಾಪ್ಸು ನಮ್ಮ ನಿಯರ್ ಬೈ ಏರಿಯಾಸಲ್ಲಿ ಇರುತ್ತೆ, ಮಾಲ್ಸಲ್ಲಿ ನೋಡಿರ್ತೀವಿ ಎಲ್ಲ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವೇ ಡೈರೆಕ್ಟಾಗಿ ಶಾಪ್ ಮಾಡೋದನ್ನ ಆಫ್ಲೈನ್ ಶಾಪಿಂಗ್ ಇಲ್ಲ ಔಟ್ಲೆಟ್ ಶಾಪಿಂಗ್ ಅಂತ ಹೇಳಿ. ಆನ್ಲೈನಲ್ಲಿ ನಾವು ಏನು ಐಟಮ್ಸ್ನ ನೋಡ್ತೀವಿ ಅದೇ ಸೇಮ್ ಟು ಸೇಮ್ ಐಟಮ್ಸ್ನ ನಾವು ಫಸ್ಟ್ ಕ್ರೈ ಶಾಪ್ಸಲ್ಲೂ ಸಹ ನೋಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಫಸ್ಟ್ ಕ್ರೈ ನಾವು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ವೆರೈಟಿ ಆಫ್ ಬ್ರ್ಯಾಂಡ್ಸ್ ನಮಗೆ ಸಿಗುತ್ತೆ, ವೆರೈಟಿ ಆಫ್ ಅದೇ ಸೇಮ್ ಐಟಮ್ಸು ಸೇಮ್ ಕಲರ್ಸ್ ಆಗಿರ್ಬೋದು ಇಲ್ಲ ಡಿಫ್ರೆಂಟ್ ಕಲರಲ್ಲಿ ಆಗಿರ್ಬೋದು, ಸೇಮ್ ಟು ಸೇಮ್ ವಸ್ತುಗಳು ಬೇರೆ ಬ್ರ್ಯಾಂಡಲ್ಲಿ ಸಿಗುತ್ತೆ. ಇನ್ನು ಲೋ ಕಾಸ್ಟ್ ಮೀನ್ಸ್ ಕಾಸ್ಟ್ ವೈಸ್ ಹೋದರೆ ಕಂಪ್ಯಾರಿಷನ್ ಮಾಡಿದಾಗ ಒಂದು ಕಮ್ಮಿಯಾಗಿ ಸಿಗ್ಬೋದು ಇಲ್ಲ ಜಾಸ್ತಿ ಡಿಸ್ಕೌಂಟಲ್ಲಿ ಸಿಗ್ಬೋದು. ಬಟ್ ಅದೇ ಶಾಪಲ್ಲಿ ಹೋಯಿತು ಅಂತ ಅಂದರೆ ವಿ ಕಾಂಟ್ ಎಕ್ಸ್ಪೆಕ್ಟ್ ದ ಸೇಮ್ ಡಿಸ್ಕೌಂಟ್ ಇಲ್ಲಿ. ಯಾಕೆ ಅಂತ ಅಂದರೆ ಕೆಲವರು ಆನ್ಲೈನಲ್ಲಿ ಏನು ಸಿಗುತ್ತೆ ನಮಗೆ ಡಿಸ್ಕೌಂಟ್ ಅಷ್ಟೇ ಡಿಸ್ಕೌಂಟ್ ಇಲ್ಲಿ ಆಫ್ಲೈನಲ್ಲಿ ಕೊಡೋದಿಲ್ಲ, ಮತ್ತು ಅಷ್ಟು ವೆರೈಟೀಸು ನಮಗೆ ಕಂಪ್ಯಾರಿಷನಲ್ಲಿ ಸಿಗೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಹೋದಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಅವೈಲೇಬಲ್ ಏನಿರುತ್ತೆ ಅದನ್ನೇ ಮಾತ್ರ ನಾವು ಚೂಸ್ ಮಾಡೋಕ್ಕಾಗೋದು. ಬಟ್ ಆಫರ್ ಬಿಟ್ಟಿರ್ತಾರೆ ಫಸ್ಟ್ ಕ್ರೈ ಆ್ಯಪಲ್ಲಿ, ಅದೇ ಆಫರ್ಸ್ ಸೇಮ್ ಟು ಸೇಮ್ ನಮಗೆ ಫಸ್ಟ್ ಕ್ರೈ ಶಾಪಲ್ಲಿ ಸಿಗೋದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಇಲ್ಲಿ ಆನ್ಲೈನಲ್ಲಿ ನಾವು ಅಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಹೋದಾಗ ನಮಗೆ ಅಲ್ಲೇ ಕೊಟ್ಟಿರ್ತಾರೆ ಇದು ರಿಟರ್ನಬಲ್ ಪ್ರಾಡಕ್ಟಾ ಇಲ್ಲ ನಾನ್ ರಿಟರ್ನಬಲ್ ಪ್ರಾಡಕ್ಟಾ ಅಂತ ಹೇಳಿಬಿಟ್ಟು, ಮತ್ತು ಎಷ್ಟು ದಿನದ ಒಳಗಡೆ ರಿಟರ್ನ್ ಮಾಡ್ಬೋದು ಅಂತ ಎಲ್ಲ ನಮಗೆ ಅವರೇ ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ನೋಡಿಬಿಟ್ಟೆ ಪರ್ಚೇಸ್ ಮಾಡ್ಬೋದು. ಹಾಗೆ ನಮಗೆ ಅದು ಡೋರ್ ಡೆಲಿವರಿ ಇರುತ್ತೆ, ಹಾಗೆ ನಾವು ರಿಟರ್ನ್ ಮಾಡಬೇಕು ಅಂತ ಅಂದಾಗಲೂ ಅವರೇ ಬಂದ್ಬಿಟ್ಟು ಅದನ್ನು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದು ಆಫ್ಲೈನಲ್ಲಿ ನಾವೇನು ಶಾಪ್ ಮಾಡ್ತೀವಿ ಅವು ಕೆಲವೊಂದು ಐಟಮ್ಸ್ನ ನಾವು ಪರ್ಚೇಸ್ ಮಾಡಿದಾಗ ರಿಟರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಅಂತ ಅಂದ್ಕೊಂಡ್ವಿ ಅಂತ ಅಂದರೆ ಅದು ರಿಟರ್ನ್ ಶಾಪ್ಸಲ್ಲಿ ನಾವು ಅಷ್ಟು ಈಸಿಯಾಗಿ ರಿಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ನಾವೇನಾದರೂ ರೂಲ್ಸಲ್ಲಿ ಇದೆ ಔಟ್ಲೆಟ್ ರೂಲ್ಸಲ್ಲೂ ಇದೆ ಫಸ್ಟ್ ಕ್ರೈ ಇದು ನಾವು ರಿಟರ್ನ್ ಮಾಡ್ತೀವಿ ಅಂತ ಹೋದರೆ ಅವ್ರು ಹೇಳೋದು ನಮಗೆ ನೀವು ಪ್ರಾಡಕ್ಟ್ ತಂದು ಕೊಡಿ, ಅಕಸ್ಮಾತ್ ಅದೇನಾದರೂ ಕಂಪನಿ ಅಕ್ಸೆಪ್ಟ್ ಮಾಡ್ತು ಇದು ಡಿಫೆಕ್ಟೆಡ್ ಅಂತ ಅಂದರೆ ಮಾತ್ರ ರಿಟರ್ನ್ ಮಾಡ್ತೀವಿ, ಹಾಗೆ ಎಕ್ಸ್ಚೇಂಜ್ ಮಾತ್ರ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಷ್ಟು ಪ್ರಾಡಕ್ಟ್ನ ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೆ ಅಂದರೆ ಔಟ್ಲೆಟಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಬಟ್ ನಾನು ಅದನ್ನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಸೇಮ್ ಟು ಸೇಮ್ ಕಲರ್ ಸೇಮ್ ಪ್ರಾಡಕ್ಟ್ ಇನ್ನು ಬೇರೆ ಬೇರೆ ಬ್ರ್ಯಾಂಡ್ಸಲ್ಲೂ ಇತ್ತು. ಆ್ಯಂಡ್ ಡಿಸ್ಕೌಂಟು ಸಹ ಸೇಮ್ ಬ್ರ್ಯಾಂಡಲ್ಲೇ ನೋಡಿದಾಗಲೂ ಡಿಸ್ಕೌಂಟು ಸಹ ಜಾಸ್ತಿ ಇತ್ತು, ಅಂದರೆ ಕಾಸ್ಟಲ್ಲೂ ಕಡಿಮೆ ಇತ್ತು. ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ನನಗೆ ಅಷ್ಟೊಂದು ಡಿಸ್ಕೌಂಟ್ ಸಿಕ್ಕಿಲ್ಲ ಆ್ಯಂಡ್ ಕಾಸ್ಟ್ ಜಾಸ್ತಿನೇ ಪೇ ಮಾಡಿದೆ ನಾನು. ಆ್ಯಂಡ್ ಆ ಪ್ರಾಡಕ್ಟ್ನ ನಾನು ಸ್ವಲ್ಪ ಡಿಫೆಕ್ಟ್ ಇತ್ತು ಅಂತ ಹೇಳಿಬಿಟ್ಟು ರಿಟರ್ನ್ ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ದು ವಿ ಕಾಂಟ್ ರಿಟರ್ನ್ ಬಿಕಾಸ್ ಇದು ರೂಲಲ್ಲಿ ಇಲ್ಲ, ರಿಟರ್ನಬಲ್ ಪ್ರಾಡಕ್ಟ್ ಅಲ್ಲ, ಇದು ಡಿಫೆಕ್ಟ್ ಇದ್ರೂ ಅವ್ರು ಅಕ್ಸೆಪ್ಟ್ ಮಾಡಲಿಲ್ಲ. ಇದನ್ನು ನಾವೇನಾದರೂ ರಿಟರ್ನ್ ಮಾಡಲೇಬೇಕು ಅಂತ ಅಂದರೆ ನಾವು ಫಸ್ಟ್ ಇದನ್ನು ಕಂಪನಿಗೆ ಕಳಿಸ್ಬೇಕು, ಇದನ್ನು ತಂದು ಕೊಡಿ ಆ ಪ್ರಾಡಕ್ಟ್ನ ಅಂತ ಹೇಳ್ಬಿಟ್ಟು ಹೇಳಿದರು. ಅದಾದಮೇಲೂ ಕಂಪನಿಯವರು ಅಕ್ಸೆಪ್ಟ್ ಮಾಡಬೇಕಂತೆ ಅದನ್ನು ಡಿಫೆಕ್ಟೆಡ್ ಅಂತ ಹೇಳಿಬಿಟ್ಟು, ಆವಾಗ ಮಾತ್ರ ಅವರು ಎಕ್ಸ್ಚೇಂಜ್ ಇಲ್ಲ ರಿಟರ್ನ್ ಮಾಡಲಿಕ್ಕೆ ಆಗೋದು ಅಂತ ಹೇಳ್ಬಿಟ್ಟು ಹೇಳಿದರು. ಗೈಸ್, ಇದರಲ್ಲಿ ತುಂಬಾ ಚೀಟಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅಂತ ಅನ್ನಿಸಿದ್ದು. ಫಸ್ಟ್ ಕ್ರೈ ಆ್ಯಪಲ್ಲೇ ನಾವು ಏನು ಐಟಮ್ಸ್ನ ನೋಡ್ತೀವಿ ಅದು ಫಸ್ಟ್ ಕ್ರೈಯಲ್ಲೇ ಮಾತ್ರ ಸಿಗೋದಾ ಅಂತಂದರೆ ಇಲ್ಲ ಗೈಸ್, ಈ ಥರ ನಮ್ಗೆ ಒಂದೇ ಕಡೆ ಏನು ಸಿಗೋದಿಲ್ಲ. ಆ್ಯಕ್ಚುಲಾಗಿ ಅಮೆಝಾನಲ್ಲಿ ನಾವು ಏನಾದರೂ ನೋಡ್ತು ಅಂತ ಅಂದರೆ ಎಷ್ಟೊಂದು
ಪ್ರಾಡಕ್ಟ್ಸ್ ನಮ್ಮ ಫಸ್ಟ್ ಕ್ರೈಯಲ್ಲಿ ಏನು ನೋಡ್ತೀವಿ ಶಾಪಿಂಗ್ ಸೈಟಲ್ಲಿ ಸೇಮ್ ಟು ಸೇಮ್ ಬ್ರ್ಯಾಂಡ್ ಸೇಮ್ ಪ್ರಾಡಕ್ಟ್ ಅಮೆಝಾನಲ್ಲಿ ಇನ್ನೂ ಕಮ್ಮಿಗೂ ಅವೈಲಬಲ್ ಇರುವಂಥದ್ದಿದೆ. ಸೊ ಇದರಲ್ಲೂ ನೋಡಿ, ಅಮೆಝಾನಲ್ಲೂ ನೋಡಿಬಿಟ್ಟು ಯಾವುದ್ರಲ್ಲಿ ಡಿಸ್ಕೌಂಟ್ ಜಾಸ್ತಿ ಇದೆ, ಯಾವುದ್ರಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ಕೊಂಡು ಬೇಕಾದರೂ ಬೈ ಮಾಡ್ಬೋದು. ಸೊ ಫಸ್ಟ್ ಕ್ರೈ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ರೈಯಲ್ಲೇ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಸೇಮ್ ಟು ಸೇಮ್ ಪ್ರಾಡಕ್ಟ್ ಚೆಕ್ ಇನ್ ಅದರ್ಸ್ ಶಾಪಿಂಗ್ ಸೈಟ್ಸ್ ಆಲ್ಸೋ ಆ್ಯಂಡ್ ಡಿಸೈಡ್ ವೇ ಟು ಗೆಟ್ ಇಟ್ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನು ಆದಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.